ಹಾಯ್ ಹಲೋ ವಾಟ್ಸಪ್ ಗೈಸ್, ನಾನು ನಿಮ್ಮ ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತೀನಿ. ಹಾಗೆ ಡೆಲಿವರಿ ಪಾರ್ಟ್ನರ್ ಆಗಿ ನಾನು ಇವತ್ತು ಎಷ್ಟು ಸ್ಟಾರ್ಟ್ ಮಾಡ್ತೀನಿ, ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಅಂತ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಾವೀಗ ಹೋಗಿ ನಮ್ಮ ಗೆಟಪ್ ಚೇಂಜ್ ಮಾಡ್ಕೊಳ್ಳೋಣ. ಬನ್ನಿ ಗೈಸ್, ನಮ್ಮ ಡೆಲಿವರಿ ವರ್ಕ್ ಇವಾಗ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡಬೇಕು ಅಂತಿದ್ರೆ ನೀವು ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಡೌನ್ಲೋಡ್ ಮಾಡಿ ಐಡಿಯನ್ನು ನೀವು ಕ್ರಿಯೇಟ್ ಮಾಡಬೇಕು. ಆದರೆ ನಾನು ಒಂದಿನ ಮಾತ್ರ ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ನಾನು ನನ್ನ ಫ್ರೆಂಡ್ ಐಡಿನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಅದೇ ಥರ ನಾವು ಯಾವ ಟೈಮಲ್ಲಿ ವರ್ಕ್ ಮಾಡಬೇಕು ಅಂತ ನಮ್ಮ ಸ್ಲಾಟ್ನ ಮೊದಲೇ ಇಲ್ಲಿ ನಾವು ಬುಕ್ ಮಾಡ್ಕೊಳ್ಬೇಕು. ಬಿದ್ದಿದೆ ಇಲ್ಲಿ ಹೋಟೆಲ್ ಜನತ್ ಡಿಲಕ್ಸ್ ವೆಜ್. ಬನ್ನಿ ಅಕ್ಸೆಪ್ಟ್ ಮಾಡೋಣ. ನನಗೀಗ ಒಂದು ಫಸ್ಟ್ ಆರ್ಡರ್ ಬಿದ್ದಿದೆ. ಬನ್ನಿ ಹಾಗೆ ಹೋಟೆಲ್ ಹತ್ರ ಹೋಗಿ ಆ ಡೆಲಿವರಿನ ಪಿಕಪ್ ಮಾಡ್ಕೊಳ್ಳೋಣ. ನಾನಿವಾಗ ನಮ್ಮ ಆರ್ಡರ್ದು ಪಿಕಪ್ ಪಾಯಿಂಟ್ಗೆ ರೀಚ್ ಆದೆ. ಹಾಗೆ ಹೋಗಿ ನಮ್ಮ ಆರ್ಡರ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಬನ್ನಿ, ನಾವೀಗ ಇಲ್ಲಿ ಲೊಕೇಶನ್ಗೆ ರೀಚ್ ಆದ್ವಿ. ಇವಾಗ ಫಸ್ಟ್ ಆರ್ಡರ್ ನಮಗೆ ಸಿಕ್ಕಿದೆ ನೋಡಿ. ನಾವೀಗ ಆರ್ಡರ್ ಮಾಡಿದವರ ಪ್ಲೇಸಿಗೆ ರೀಚ್ ಆದ್ವಿ. ಇಲ್ಲಿ ಇವಾಗ ನಮ್ಮ ಇವತ್ತಿನ ಫಸ್ಟ್ ಆರ್ಡರ್ ಇವಾಗ ಕಂಪ್ಲೀಟ್ ಆಯಿತು. ಹಾಗೆ ನಮಗೆ ಸಿಕ್ಕಿರುವಂಥದ್ದು 32 ರೂಪಾಯಿ. ನಾವಿವಾಗ ನಮ್ಮ ಮುಂದಿನ ಆರ್ಡರ್ಗೆ ವೇಟ್ ಮಾಡ್ತಾ ಇದ್ದೀವಿ. ಎಷ್ಟು ಬರುತ್ತೆ ಇವಾಗ ನೋಡೋಣ. ಇವಾಗ ಸೆಕೆಂಡ್ ಆರ್ಡರ್ ಬಿದ್ದಿದೆ ನೋಡಿ, ಇಲ್ಲಿ ಮೆಕ್ಡೊನಾಲ್ಡ್ಸ್ ಇಂದ. ಹಾಗೆ ಆರ್ಡರ್ ಆಗಿ ಅಕ್ಸೆಪ್ಟ್ ಮಾಡಿದ್ವಿ. 30 ರೂಪಾಯಿ ಆರ್ಡರ್. ಮಂಗಳೂರಲ್ಲಿ ಇವಾಗ ತುಂಬ ಹೆವಿ ಬಿಸಿಲು. ಹಾಗೆ ಬನ್ನಿ ಹೋಗಿ ಒಂದು ಕಬ್ಬಿನ ಹಾಲು ಕುಡ್ಕೊಂಡು ಬರೋಣ. ಇಲ್ಲಿ ನಾವಿವಾಗ ಮಂಗಳೂರಿನ ಒನ್ ಆಫ್ ದಿ ಫೇಮಸ್ ಮಾಲ್ ಸಿಟಿ ಸೆಂಟರ್ ಹತ್ರ ಬಂದ್ವಿ. ನಮ್ಗೆ ಇವಾಗ ಇಲ್ಲೇ ಸೆಕೆಂಡ್ ಆರ್ಡರ್ ಬಿದ್ದಿರುವಂಥದ್ದು. ನಾವು ನಮ್ಮ ಸೆಕೆಂಡ್ ಆರ್ಡರ್ ಪಿಕ್ ಮಾಡಿದ್ವಿ ಮೆಕ್ಡೊನಾಲ್ಡ್ಸ್ ಇಂದ ನೋಡಿ. ಹಾಗೆ ಈ ಆರ್ಡರ್ನ ನಾವಿವಾಗ ಡೆಲಿವರಿ ಮಾಡೋಣ. ಬನ್ನಿ, ಸೆಕೆಂಡ್ ಡೆಲಿವರಿ ಕಂಪ್ಲೀಟ್ ಆಯಿತು. ಹಾಗೆ ನಮಗೆ ಸಿಕ್ಕಿರುವಂಥದ್ದು 32 ರೂಪಾಯಿ. ನಾವಿಲ್ಲಿ ಆರ್ಡರ್ ಡೆಲಿವರಿ ಮಾಡ್ತಿರ್ಬೇಕಾದ್ರೆ ನಮಗೆ ಇನ್ನೊಂದು ಆರ್ಡರ್ ಸಿಕ್ತು ನೋಡಿ. 55 ರೂಪೀಸ್ ಪ್ಲಸ್ 20 ರೂಪೀಸ್ ಇನ್ಸೆಂಟಿವ್ಸ್ ಕೂಡ ಸಿಗ್ತದೆ ಇವಾಗ. ಇವತ್ತಿನ ನಮ್ಮ ಥರ್ಡ್ ಆರ್ಡರ್ ಬಿದ್ದಿರುವಂಥದ್ದು 5 ಟಿಫನ್ಸ್. ಫುಡ್ ಇನ್ನೂ ರೆಡಿ ಆಗಿಲ್ಲ. ಬನ್ನಿ ಹಾಗೆ ವೆಯ್ಟ್ ಮಾಡೋಣ. ಇಲ್ಲಿ ಥರ್ಡ್ ಆರ್ಡರಿಂದ ಪಿಕ್ ಮಾಡ್ಕೊಂಡ್ವಿ. ಬನ್ನಿ ಡೆಲಿವರಿ ಮಾಡೋಣ. ನಾವು ಅಲ್ಲಿ ಡೆಲಿವರಿ ಮಾಡ್ತಾ ಬರಬೇಕಾದ್ರೆ ಇನ್ನೊಂದು ಆರ್ಡರ್ ಬಿತ್ತು. 45 ರೂಪಾಯಿ ಮತ್ತು 40 ರೂಪಾಯಿ ಇನ್ಸೆಂಟಿವ್ಸ್ ನೋಡಿ. ನಮಗೆ ಇವಾಗ ಆರ್ಡರ್ ಬಿದ್ದಿರುವಂಥದ್ದು ಹೋಟೆಲ್ ವಾನಸ್. ಇಲ್ಲಿ ತುಂಬ ಜನ ಆರ್ಡರ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಯಾರ ಹತ್ರ ಆದರೂ ಮಾತಾಡ್ಸೋಣ. ಅವ್ರು ಮಾತಾಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ಇರ್ಬೋದು ಎಷ್ಟು ಜನ ಇಲ್ಲಿ ಆರ್ಡರ್ಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಮಾತಾಡ್ಬೋದಾ? ಆರ್ಡರ್ ಇದೆ, ಲೇಟ್ ಆಗಿದೆ ಅದಕ್ಕೆ. ಓಕೆ, ನೀವು ಫುಲ್ ಟೈಮ್ ಮಾಡ್ತಿದ್ದೀರಾ ವರ್ಕೆಲ್ಲ? ಆರ್ಡರ್ ಇವಾಗ ನಾವು ಪಿಕಪ್ ಮಾಡ್ಕೊಂಡು ಬನ್ನಿ ಡೆಲಿವರಿ ಮಾಡೋಣ. ನಮಗೆ ಈ ಆರ್ಡರಲ್ಲಿ 39 ರೂಪಾಯಿ ಮತ್ತು 20 ರೂಪಾಯಿ ಎಕ್ಸ್ಟ್ರಾ ಸಿಕ್ತು ಇನ್ಸೆಂಟಿವ್ಸ್. ನಮಗೆ 2 ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬಿದ್ದಿತ್ತು. ಅದರಲ್ಲಿ ಫಸ್ಟ್ ಆರ್ಡರ್ ಪಿಕಪ್ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಫುಡ್ ಪ್ರಿಪೇರ್ ಆಗಲಿಕ್ಕೆ ಲೇಟ್ ಆಗಿತ್ತು. ಹಾಗಾಗಿ ಸೆಕೆಂಡ್ ಆರ್ಡರ್ ಕ್ಯಾನ್ಸಲ್ ಆಯ್ತು ಅಲ್ಲಿ ನಮ್ಮದು. ಹಾಗೆ ನಮ್ಮ ಇವತ್ತಿನ ನೆಕ್ಸ್ಟ್ ಆರ್ಡರ್ ಬಿದ್ದಿದೆ 45 ರೂಪೀಸ್ ಮತ್ತು 20 ರೂಪೀಸ್ ಇನ್ಸೆಂಟಿವ್ಸ್. ಸಬ್ಕಾ ಡೈನಿಂದ
ಆರ್ಡರ್ ಇವಾಗ ಪಿಕಪ್ ಮಾಡಿದ್ದೀವಿ, ಬನ್ನಿ ಡೆಲಿವರಿ ಮಾಡೋಣ. ಕುದ್ರೋಳಿಗೆ ಆರ್ಡರ್. ಇವಾಗ ಆರ್ಡರ್ ಬಿದ್ದಿರುವಂಥದ್ದು ಮಲ್ನಾಡು ದೊನ್ನೆ ಬಿರಿಯಾನಿ ಅಂತ. ಆ್ಯಕ್ಚುಲಿ ನಮಗೆ ಇವಾಗ 2 ಆರ್ಡರ್ ಬಿದ್ದು ಒಂದೇ ಪ್ಲೇಸಿಂದ 2 ಆರ್ಡರ್ ಸಿಕ್ಕಿತ್ತು. ಮಲ್ನಾಡು ದೊನ್ನೆ ಬಿರಿಯಾನಿ ಅಂತ ನೋಡಿ. ಜಸ್ಟ್ ಇವಾಗ ಒಂದು ಆರ್ಡರ್ ಕೊಟ್ಟು ಬಂದೆ. ಏನಂದರೆ ಅವರ ಅಡ್ರೆಸ್ಸಲ್ಲಿ ಕೊಟ್ಟಿದ್ದ ರೂಮ್ ನಂಬರ್ 307, ಬಟ್ ಆ್ಯಕ್ಚುಲಿ ಅವರ ರೂಮ್ ನಂಬರ್ ಬಂದು 207. ನಾನು ಹೋಗಿ 307 ರೂಮ್ ನಂಬರ್ಗೆ ಹೋಗಿ ಬೆಲ್ ಮಾಡಿ ಅವ್ರು ನನಗೆ ಬೈತಿದ್ದಾರೆ, ನಿಮಗೆ ಕರೆಕ್ಟ್ ರೂಮ್ ನಂಬರ್ ನೋಡ್ಕೊಂಡು ಬರಲಿಕ್ಕಾಗೋದಿಲ್ವ ಅಂತ. ಇದರಲ್ಲಿ ನನ್ನ ಮಿಸ್ಟೇಕ್ ಎಂತ ಸಹ ಇರಲಿಲ್ಲ, ಅವರದ್ದೇ ಮಿಸ್ಟೇಕ್ ಇದ್ದದ್ದು. ಅವರು ಕರೆಕ್ಟಾಗಿ ರೂಮ್ ನಂಬರ್ ಕೂಡ ಹಾಕಿರಲಿಲ್ಲ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಕೆಲವೊಂದು ಸಲ ಆಗ್ತದೆ. ಗೈಸ್, ನಾನು ತುಂಬ ಜನರನ್ನು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡಿದೆ, ಬಟ್ ಕೆಲವರೆಲ್ಲ ಮಾತಾಡಲಿಲ್ಲ. ಅಂದರೆ ಕ್ಯಾಮ್ರಾದ ಮುಂದೆ ಎಲ್ಲ ಮಾತಾಡಲಿಲ್ಲ. ಬಿಹೈಂಡ್ ದಿ ಕ್ಯಾಮ್ರಾ ತುಂಬ ಜನ ಅವರ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡಿದರು. ಯಾವ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ, ಮತ್ತು ಎಷ್ಟು ಆರ್ಡರ್ ಸಿಗ್ತದೆ, ಯಾವ ಥರ ಎಲ್ಲ ಅರ್ನಿಂಗ್ ಆಗ್ತದೆ ಅಂತ ಅವರು ಶೇರ್ ಮಾಡಿದರು. ಆಲ್ಮೋಸ್ಟ್ ತುಂಬ ಜನ ಸ್ಟೂಡೆಂಟ್ಸ್ ಇಲ್ಲಿ ಪಾರ್ಟ್ ಟೈಮ್ ಆಗಿ ಡೆಲಿವರಿ ಪಾರ್ಟ್ನರ್ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವರೆಲ್ಲ ಆರ್ಡ್ರಲ್ಲಿ ಬ್ಯುಸಿ ಇದ್ದರು, ಹಾಗಾಗಿ ಅವ್ರ ಹತ್ರ ಎಲ್ಲ ನಾವು ಮಾತಾಡಲಿಕ್ಕೆ ಆಗಲಿಲ್ಲ ಬ್ಯುಸಿ ಇರೋದ್ರಿಂದ. ಗೈಸ್, ನಾನಿವತ್ತು ಝೊಮ್ಯಾಟೋದಲ್ಲಿ ವರ್ಕ್ ಮಾಡಿದ್ದು 3 ಅವರ್ಸ್. ಈ 3 ಅವರ್ಸ್ಗೆ ನನಗೆ ಎಷ್ಟು ಅರ್ನಿಂಗ್ ಆಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ನನಗೆ ಆರ್ಡ್ರಲ್ಲಿ ಸಿಕ್ಕಿದ ಅಮೌಂಟ್ 256 ರುಪೀಸ್, ಹಾಗೆ ಇನ್ಸೆಂಟಿವ್ 100 ರುಪೀಸ್ ಸಿಕ್ಕಿದೆ. ಇವತ್ತು ಟೋಟಲ್ ಆಗಿ 356 ರುಪೀಸ್ 3 ಅವರಲ್ಲಿ ನಾನು ಅರ್ನ್ ಮಾಡಿದ್ದೀನಿ. ತುಂಬ ಟೈಮಿಂದ ಈ ಥರ ಡೆಲಿವರಿ ಪಾರ್ಟ್ನರ್ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ಇವತ್ತು ಫೈನಲಿ ಕಂಪ್ಲೀಟ್ ಆಯಿತು. ನಾನು ಅಂದ್ಕೊಂಡ ಥರ ಏನು ಸಕ್ಸಸ್ಫುಲ್ ಆಗಲಿಲ್ಲ. ಸ್ವಲ್ಪ ಜನರು ಮಾತಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಇನ್ನೊಂದೇನೆಂದರೆ, ನಾನು ಫುಲ್ ಟೈಮ್ ಇವತ್ತು ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡಿ ಎಷ್ಟು ಅರ್ನಿಂಗ್ಸ್ ಎಲ್ಲ ಆಗ್ತದೆ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕೂಡ ಆಗಲಿಲ್ಲ. ನಾನು ಇವತ್ತು ವರ್ಕ್ ಮಾಡಿದ್ದೆ 3 ಅವರ್ಸ್. ಸಮ್ ರೀಸನಿಂದ ನಾನು ಬರೀ 3 ಅವರ್ಸ್ ಮಾತ್ರ ವರ್ಕ್ ಮಾಡಿದ್ದೆ. ಇದೊಂದು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಡೆಲಿವರಿ ಪಾರ್ಟ್ನರ್ ಅವರ ವರ್ಕ್ ಹೇಗಿರುತ್ತೆ, ಅವರು ಯಾವ ಥರ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಾರೆ, ಎಷ್ಟು ಅರ್ನಿಂಗ್ಸ್ ಆಗ್ತದೆ, ನನಗೆ ಸ್ವಲ್ಪ ಗೊತ್ತಾಯಿತು, ಒಂದು ಐಡಿಯಾ ಸಿಕ್ತು ಯಾವ ಥರ ಎಲ್ಲ ಇರುತ್ತೆ ಅಂತ. ಚೆನ್ನಾಗಿ ಫೇಸ್ ಮಾಡಿದ ಒಂದು ಪ್ರಾಬ್ಲಮ್ ಏನಂದರೆ, ಇವತ್ತು ಅವರೊಬ್ಬರು ರೂಮ್ ನಂಬರ್ ಒಂದು ಕರೆಕ್ಟ್ ಕೊಟ್ಟಿರಲಿಲ್ಲ, ಬೇರೆ ರೂಮ್ ನಂಬರ್ ಕೊಟ್ಟಿದ್ರು. ಸೊ ನಾನು ಅಲ್ಲಿ ಬೆಲ್ ಮಾಡಿದಾಗ ಅವ್ರು ನನಗೆ ಬೈದರು, ನೀವು ಕರೆಕ್ಟ್ ರೂಮ್ ನಂಬರ್ ನೋಡ್ಕೊಂಡು ಬರಬೇಕಲ್ಲ ಅಂತ. ಸೊ ಅದು ಅವರ ಮಿಸ್ಟೇಕ್. ಸೊ ನಾವು ಅಡ್ರೆಸ್ ಕೊಡಬೇಕಾದ್ರೆ ಕರೆಕ್ಟ್ ಅಡ್ರೆಸ್ ಕೊಟ್ಟಿರಬೇಕು, ಇಲ್ಲಾಂದರೆ ನಮಗೆ ಸಹ ಪ್ರಾಬ್ಲಮ್ ಆಗ್ತದೆ. ಹಾಗೆ ಇನ್ನೊಂದೇನೆಂದರೆ, ಟ್ರಾಫಿಕ್ ಕೂಡ ಸ್ವಲ್ಪ ಟ್ರಾಫಿಕಲ್ಲೆಲ್ಲ ಬರಬೇಕಾದ್ರೆ ಸ್ವಲ್ಪ ಟೈಮ್ ಎಲ್ಲ ಜಾಸ್ತಿ ತಗೊಳ್ತದೆ. ನಾವೆಲ್ಲ ಅಂದ್ಕೊಳ್ತೀವಿ ಇಲ್ಲಿ ಆರ್ಡರ್ ಮಾಡಿದ ತಕ್ಷಣ ನಮಗೆ ಫುಡ್ ಎಲ್ಲ ಸಿಗಬೇಕು, ಯಾಕೆ ಅವ್ರು ಲೇಟಾಗಿ ಬಂದರು ಹಾಗೆ ಹೀಗೆ ಅಂತ. ಬಟ್ ಆ ಟ್ರಾಫಿಕಲ್ಲಿ ನಾವು ಬರಬೇಕಾದ್ರೆ ತುಂಬ ಟೈಮ್ ಕೂಡ ಆಗುತ್ತೆ. ಕೆಲವೊಂದು ಸಿಗ್ನಲ್ ಎಲ್ಲ ಬಿದ್ದಿರುತ್ತೆ, ಕೆಲವೊಂದು ಕಡೆ ಫುಡ್ ಕೂಡ ರೆಡಿ ಆಗಿರಲ್ಲ, ಅಲ್ಲಿ ನಾವು ವೆಯ್ಟ್ ಮಾಡ್ತಿದ್ದೇವೆ ಫುಡ್ ರೆಡಿ ಆಗಲಿಕ್ಕೆ. ಸೊ ಇದೆಲ್ಲ ಕಾರಣದಿಂದ ಸ್ವಲ್ಪ ಆರ್ಡರ್ ಡಿಲೇ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಗೈಸ್, ಮುಂದೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ಫುಲ್ ಡೇ ಅವತ್ತು ಬೆಳಿಗ್ಗೆಯಿಂದ ನೈಟ್ವರೆಗೂ ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡಿ ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಾನು ಅದರಲ್ಲಿ ಹೇಳ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ಫುಲ್ ಡೇ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೆ, ಬಟ್ ಸಮ್ ರೀಸನಿಂದ ನನಗೆ ಇವತ್ತು ಬರೀ 3 ಅವರ್ಸ್ ಮಾತ್ರ ವರ್ಕ್ ಮಾಡಲಿಕ್ಕೆ ಆಯಿತು. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ, ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ